ನಮಗ ಹಲವಾರು ವರ್ಷಗಳಿಂದ ರೈತರಿಗೆ ಹೆಸ್ಕಾಂನ ಅಧಿಕಾರಿಗಳು ತೊಂದರೆ ಕೊಡ್ತಾರೆ. ಇದನ್ನ ನಾವು ಮುಖ್ಯ ಇಂಜಿನಿಯರ್ ಬಂದು ಭೇಟಿಯಾಗಿ ನಮ್ಮ ರೈತ ಮುಖಂಡರು ಆಗಿ ನಾವು ಆಗಿದ್ದೆವು. ಅವ್ರ ಫೋನ್ ಮುಖಾಂತರ ಅವ್ರ ಸಿಬ್ಬಂದಿಗೆ ಹೇಳಿದ್ರು ಅದನ್ನ ಕೆಲಸ ಮಾಡ್ರಿ, ಸರಿ ಮಾಡ್ರಿ ಅಂತ. ಆ ಟೈಮ್ದೊಳಗ ಅಲ್ಲಿದ್ದಂತ ಸಿಬ್ಬಂದಿಗಳು ಕಿತ್ತೂರು ತಾಲೂಕು ಒಳಗ ಎಸ್ಒ ಅವರು AW ಅವರು ಎಸ್ಒ ಅವರು AW ಅವರು ಸ್ಥಳಕ್ಕೆ ಪರಿಶೀಲನೆ ಬಂದ್ರ ಅವಾಗ ಸರ್ ಹೇಳತ್ಲೆ ಎಪ್ರಿ ಯಾರು ಸರ್ ಹೇಳತ್ಲೆ ಪರಿಶೀಲನೆಗೆ ಬಂದ್ರಿ. ನಿಮ್ದು ಏನೋ ಒಂದು ಸೋಲಾರ್ ಕುಣಿಸೋ ರೂಲ್ಸ್ ಐತೆ ಅಂತ ಸೋಲಾರ್ ಕುಣಿಸ್ಕೊ ಅಂತೇಳಿ ತೊಂದರೆ ಕೊಡತಾರೆ. ಮೊನ್ನೆ 500 ಮೀಟರ್ಗಿಂತ ಜಾಸ್ತಿ ಆದ ರೂಲ್ಸ್ ಬಂದೈತೆ. ಅದು ಯಾವ ರೂಲ್ಸ್ ತಗೋರು ಏನೋ ನಮಗ್ ಗೊತ್ತಿಲ್ರಿ, ಅದ್ರ ಹೇಳಿದ್ ಹೇಳ್ತಾರೆ. ಹೋದ ನಾವು ನಮ್ಮ ಪ್ರಮುಖದಾಗ ಹೋಗಿ ಅಳತೆ ಮಾಡಕ್ ಐತಿವ್ರಿ, ಅದು 400 ಮೀಟರ್ಗಿಂತ ಕಡಿಮೆ ಬಂದ್ರಿ. ಇದು 4 ವರ್ಷದಿಂದ ಕೆಲಸ ಆಗಿಲ್ಲ ಆ ರೈತರನ್ನ ಓಡಾಡ್ಸತ್ತಾರ ಕಚೇರಿ ಒಂದೇದ್ದು. ಆ ನಂತರ ಅವತ್ತು ನಮ್ಮ ಹುಜರ 400 ಮೀಟರ್ಗಿಂತ ಕಡಿಮೆ ಬಂತು. ಅವತ್ತು ಅಳದ್ರು ಇದನ್ನ ನಾವು TC ಮಾಡ್ತಾವ್ರಿ, ತಪ್ಪಾಗಿತ್ತು ಅಂತ ಹೇಳಿ ಸ್ವತಃ AW ಅವರು ಒಪ್ಕೊಂಡದಾರ. ಆ ನಂತರ ಅವರು ಅವಾಗ್ಲೇ ಎಸ್ಟಿಮೇಷನ್ ಎಸ್ಟಿಮೇಷನ್ ಮಾಡಿದಾರ. ನಮಗೊಂದು ಕಾಪಿ ಕೂಡ ಕಳಿಸಿದಾರ. ಅಲ್ಲಿಂದ ಬೈಲಹೊಂಗಲಕ್ಕೆ ಅವ್ರ ಅವ್ರ ಆಫೀಸ್ ಕಳಿಸಿದಾರ. ಕಳಿಸಿದ್ರಿಂದ ಏನು ಮಾಡ್ತಾರಂತ ಹೇಳಿ ನಾವು ಸುಮ್ಮನಾದ್ರು. ಆಮೇಲೆ ನಾವೆಲ್ಲ ಇಲ್ಲದ ಸಮಯದಾಗ ಬಂದ ಮತ್ತೊಂದು ಬ್ಯಾರೆ TCಲಿ ಹೇಳಿದ್ರಿ. ಅದ್ ಎಲ್ಲಿ ದೂರ ಆಕತ್ತಲ್ಲ ಮೇಡಮ್, ಈಗ ಇಲ್ಲಿಂದ ಇದು 400 ಮೀಟರ್ ಇವ್ರ ಹೊಲ ಬಂದ್ರಿ, ಇವ್ರ ಬೋರ್ ಅದನ್ನ ಬಿಡುದ್ರಿ. ಬ್ಯಾರೆದವ್ರ ಹೊಲಕ್ಕೆ ಹೋಗೋದು ಮತ್ತೆ ಅಲ್ಲಿಂದ TCಯಿಂದ ಅಳಿದ ಬ್ಯಾರೆ ಹದಿಂದ ಅದಕ್ಕೆ 500 ಮೀಟರ್ ಕುಂದ್ರದಂಗ್ ಮಾಡೋದು. ಇವ್ರು ಕುತಂತ್ರ ಇದ್ರೆ ಮತ್ ಬ್ಯಾಡ್ ಆಗಿರ್ತಾವಲ್ಲ ಎಲ್ಲಿ ರೈತರಿಗೆ ಮೇಡಮ್, ನೀವು ಇಲ್ಲಿಂದ ಯಾರ ಚಿಕ್ಕಡಿ ಸರ್ಗೆ ಹೇಳಿದವ್ ನಾವು ಒಂದ್ಸಲ ನೀವೇ ವಿಜಿಟ್ ಬರ್ಬೇಕಂತ ಹೇಳಿದವ್ ನಾವು ಆಲ್ರೆಡಿ ಹೇಳಿದವ್. ಇವರು ಬ್ಯಾಡ್ ಎಲ್ಲಿ ರೈತರಿಗೆ ಆಗಿದಾರಲ್ಲ ಅಲ್ಲಿ ಒಂದರಿಂದ ಸಾಲ್ ಹಿಡಿದಾರ 4 TC ತೋರಿಸ್ಕೊಡ್ತಾರ ನಮಗ್. ಫೋಟೋದಾಗ ಹೋದಾವ ತೋರಿಸ್ರಿ ಅವ್ರು ಸಾಲ್ ಹಿಡಿದ್ರೆ 4 ಕೊಟ್ಟಾರೆ ಹೇಳ್ರಿ. ಜೋರತ್ ಇಲ್ಲ ಇಲ್ಲಿ ರೈತ ರೊಕ್ಕ ತುಂಬಿ 4 ವರ್ಷ ಆದ್ರು ಆ ರೈತ ಇನ್ನು 1000 ಮೀಟರ್ ವೈರ್ ಹಾಕ್ಬೇಕು. ನಾವು ಸರ್ವಿಸ್ ವೈರ್ ಹಾಕಿ ತಂದು ಬೋರ್ ಚಾಲೂ ಮಾಡಿ ಈ ದೇಶಕ್ಕೆ ಅನ್ನ ಹಾಕ್ಬೇಕ್ರಿ. ಆದ್ರೆ ಇವ್ರ ಇದ್ದಂತ ನಾವು ಬಾಳ ಕೆಟ್ಟ ಬರ್ತೈತೆ ಅಧಿಕಾರಿಗಳು. ಯಾಕಂದ್ರೆ ನಾವ್ 8 ದಿವಸ ಅಡ್ಡಾಡ್ಬೇಕ್ರಿ ಆಫೀಸ್. ಮೇನ್ ನಮ್ದು ಯಾರೇ ಮುಖ್ಯ ಇಂಜಿನಿಯರ್ ಗಮನಕ್ಕೆ ತಂದ್ರು ಅಂದ್ರೆ ಕೆಲಸ ಆಗ್ಬೇಕು ಬೇಡ್ರು. ಮತ್ ಇಷ್ಟ ನಮ್ದು ಕೋಟ್ಯಾಂತರ ರೂಪಾಯಿ ಅಧಿವೇಶನದಾಗ ಇಲ್ಲಿ ಹಾಳು ಮಾಡಿದ್ರ ಇನ್ನು ಉತ್ತರ ಕರ್ನಾಟಕದ ರೈತರ ಪರಿಸ್ಥಿತಿ ಈ ಆಫೀಸ್ ಕಡ್ಡಾಡೋದೈತೆ ಅಂದ್ರೆ ಯಾರ್ ಜವಾಬ್ದಾರಿ ರೀ? ಯಾರ್ ಜವಾಬ್ದಾರಿ ರೀ? ಎಲ್ಲಾರು ಈಗ ನಮ್ದು ಇಷ್ಟು ಮಂದಿ ರೈತರದ್ರಿ ಕೆಲಸ ಬಗಿಸಿ ಗಾಡಿ ಖರ್ಚು ದನಗಳು ಎಲ್ಲಾ ಬಿಟ್ಟಿಕ್ಯಾರ ನಿಮ್ಮ ಆಫೀಸ್ ಬರುವಂತ ನಮ್ದು ಏನ್ ಕರ್ಮ ರೀ? ಕರ್ಮ ಏನಾರು ನಮ್ದ ರೈತರ ಕರ್ಮ ಏನ್ರಿ? ಇದು ಯಾಕೆ ತಾರತಮ್ಯ ರೈತರ ಜೊತೆಗೆ? ಯಾರ ಬಿಸ್ನೆಸ್ ಮಾಡೋದಿರ್ಲಿ ಅವ್ನ ಹೊಲಕ್ಕ ಇಮಿಡಿಯೇಟ್ಲಿ ಹೋಗಿ TC ನಿಂತಿರ್ತಾವ. ರಾಜಕಾರಣ ಇರ್ಲಿ ಅವ್ನ ಹೊಲಕ್ಕ ಫೋನ್ ಹಚ್ಕೊಳಕ